ನವೀಕೃತಗೊಳಿಸಿದ್ದ ಕಟ್ಟಡದ ಶೌಚಾಲಯದಲ್ಲಿ ಬೀಡಿ ಸಿಗರೇಟು ಸೇದಲು ತಾಣವನ್ನಾಗಿ ಮಾಡಿಕೊಂಡಿರುವ ಪುಂಡರು. ಹೌದು, ಮುಂದೆ ನೋಡಲು ಸುಂದರವಾಗಿರುವ ಪುಟಾಣಿ ಮಕ್ಕಳ ಅಂಗನವಾಡಿ ಕೇಂದ್ರ ಒಂದು ಕಡೆಯಾದರೆ ಮತ್ತೊಂದು ಕಡೆ ಅಲ್ಪಸಂಖ್ಯಾತರ ವಸತಿ ನಿಲಯ. ಇನ್ನು ಈ ಕಟ್ಟಡಗಳ ಹಿಂಭಾಗ ಹೋದರೆ ಒಂದು ಕಡೆ ಕಾಯಿಲೆಗಳ ತಾಣವಾಗಿರುವ ಕಸದ ರಾಶಿ, ಮತ್ತೊಂದೆಡೆ ಬೀಡಿ ಸಿಗರೇಟು ಸೇದಲು ತಾಣವನ್ನಾಗಿ ಮಾಡಿಕೊಂಡಿರುವ ಕಟ್ಟಡದ ಶೌಚಾಲಯ. ಈ ಕಟ್ಟಡದಲ್ಲಿ ಒಂದು ಭಾಗ ಪಂಪ್ ಹೌಸ್ಗೆ, ಇನ್ನೊಂದು ಭಾಗ ಪೌರ ಕಾರ್ಮಿಕರಿಗೆ ಕೊಡಲಾಗಿದೆ ಎಂದು ಹೇಳಲಾಗುತ್ತಿದೆ. ತುಮಕೂರು ನಗರದ ರಾಜೀವ್ ಗಾಂಧಿ ನಗರದಲ್ಲಿ ಬಿದ್ದಿರುವ ಕಸದ ರಾಶಿಯನ್ನು ಹಾಗೂ ನವೀಕೃತಗೊಂಡಿರುವ ಕಟ್ಟಡವನ್ನು ನೋಡುವವರೇ ಇಲ್ಲದಂತಾಗಿದೆ. ರಾಜೀವ್ ಗಾಂಧಿ ನಗರದಲ್ಲಿ ಒಂದು ಕಡೆ ಪುಟಾಣಿ ಮಕ್ಕಳ ಅಂಗನವಾಡಿ, ಇನ್ನೊಂದು ಕಡೆ ಅಲ್ಪಸಂಖ್ಯಾತರ ವಸತಿ ನಿಲಯ ಇದ್ದು ಮಧ್ಯದಲ್ಲಿ ಇರುವ ಅನಾಥ ಕಟ್ಟಡ. ಈ ಕಟ್ಟಡದ ಹಿಂಭಾಗ ಕಸದ ರಾಶಿ ಒಂದು ಕಡೆಯಾದರೆ ಮತ್ತೊಂದೆಡೆ ಕಟ್ಟಡದ ಶೌಚಾಲಯದ ಬಾಗಿಲುಗಳು ಮುರಿದು ತಮ್ಮ ಚಟ ತೀರಿಸಿಕೊಳ್ಳಲು ಅಡ್ಡ ಮಾಡಿಕೊಂಡಿರುವ ಪುಂಡರು. ಬಹಳ ದಿನಗಳಿಂದ ಇಷ್ಟೆಲ್ಲ ಆಗಿದ್ದರೂ ಕೂಡ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲವೇ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಇನ್ನು ಈ ಅನಾಥವಾಗಿರುವ ಕಟ್ಟಡಕ್ಕೆ ವಾರಸುದಾರರು ಯಾರು ಎಂಬುದೇ ಪ್ರಶ್ನೆಯಾಗಿದೆ. ಅಂಗನವಾಡಿ ಹಾಗೂ ಅಲ್ಪಸಂಖ್ಯಾತರ ನಿಲಯದ ಮಧ್ಯಭಾಗದಲ್ಲಿ ಇರುವ ಅನಾಥ ಕಟ್ಟಡದ ಹಿಂದೆ ಕಸದ ರಾಶಿ ಬಿದ್ದು ಸೊಳ್ಳೆಗಳ ತಾಣವಾಗಿದೆ. ಆದಷ್ಟು ಬೇಗ ಇಲ್ಲಿ ಕಸ ಗಿಡ ಗಂಟೆಗಳನ್ನ ತೆರವುಗೊಳಿಸದಿದ್ದರೆ ಪುಟಾಣಿ ಮಕ್ಕಳು ಹಾಗೂ ವಸತಿ ನಿಲಯದ ವಿದ್ಯಾರ್ಥಿಗಳು ಕಾಯಿಲೆ ಬೀಳುವ ಸಾಧ್ಯತೆ ಹೆಚ್ಚಾಗುತ್ತದೆ. ಇನ್ನು ಈ ಕಟ್ಟಡದ ಹಿಂಭಾಗದ ಶೌಚಾಲಯದ ಬಾಗಿಲು ಮುರಿದು ಬೀಡಿ ಸಿಗರೇಟು ಸೇದುವ ತಾಣವನ್ನಾಗಿ ಮಾಡಿಕೊಂಡಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಈ ಅನಾಥ ಕಟ್ಟಡಕ್ಕೆ ಮುಕ್ತಿ ಕೊಡುತ್ತಾರೆಯೇ ಎಂದು ಕಾದು ನೋಡಬೇಕಾಗಿದೆ. ವರದಿ AN ಪೀರ್, ತುಮಕೂರು.